ಇನ್ಯಾರ್ದು ಚಂದ್ರಪ್ರಭಾ ಇದ್ದಂಗವ್ರೆ ಅಲ್ವಾ? ಸೇಮ್ ಚಂದ್ರಪ್ರಭಾ ಇದಾರಲ್ಲ ಕಾಮಿಡಿ ಕಿಲಾಡಿಗಳಲ್ಲಿ, ಆತರ ಇಲ್ವಾ? ಓ, ಇವಾಗ ಕಾಮಿಡಿ ಕಿಲಾಡಿ ಚಂದ್ರಪ್ರಭಾ ಅಂದ್ರೆ ಗೊತ್ತಾಗಲ್ಲ ತುಂಬಾ ಜನಕ್ಕೆ, ಬಿಗ್ ಬಾಸ್ ಚಂದ್ರಪ್ರಭಾ ಅನ್ಬೇಕೇನೋ. ಯಪ್ಪ ಯಪ್ಪ ಯಪ್ಪ, ಈ ಚಂದ್ರಪ್ರಭಾ ಅವ್ರ ಬಗ್ಗೆ ಮಾತಾಡುವಾಗ ಕಾಮಿಡಿ ಕಿಲಾಡಿಗಳ ಬಗ್ಗೆ ಮಾತಾಡಲೇಬೇಕಲ್ವಾ ಶೋ ಬಗ್ಗೆ? ಏನ್ ಗುರು, ಜನ್ಮಕ್ಕೆ ಹೋಗೋ ಫ್ಯಾಮಿಲಿ ಕುತ್ಕೊಂಡ್ ನೋಡೋ ತರನ ಇರುತ್ತೆ ಅವ್ರದ್ದು ಶೋಗಳು. ಯಪ್ಪ ಯಪ್ಪ ಯಪ್ಪ, ಅಲ್ಲ ಹೆಂಗ್ ಅನ್ಕೊಂಡ್ಬಿಟ್ಟಿದಾರೆ ಗೊತ್ತಾ ಇವರೆಲ್ಲ, ಈ ಕಾಮಿಡಿ ಶೋಗಳು ಮಾಡೋರೆಲ್ಲ ಬರೀ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡಿದ್ರೆ ಅದೇ ಕಾಮಿಡಿ, ಅದಕ್ ಮಾತ್ರ ಜನಗಳು ನಗೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಅದೇನ್ರು ನಿಜವಾಗ್ಲೂ ಒಂದೊಂದ್ಸಲ ಸಿಂಗಲ್ ಆಗಿ ಒಬ್ನೇ ಕುತ್ಕೊಂಡು ನೋಡೋದಕ್ಕೂ ಅಸಹ್ಯ ಆಗ್ಬಿಡುತ್ತೆ, ಅಷ್ಟು ಕೆಡವಾಗಿ ಮಾಡ್ತಾರೆ ಕಾಮಿಡಿಗಳನ್ನ. ನೀವು ಉದ್ದಾರ ಆಗಲ್ಲ ಬಿಡಿ. ಎತ್ತಿದ್ರೆ ಫಸ್ಟ್ ನೈಟ್ ಸೀನು ಇಲ್ಲ ಬೆಡ್ರೂಮ್ ಸೀನು ಬರೀ ಇಂಥದ್ದೇ, ಬೇರೆ ಏನೋ ಕಾಮಿಡಿ ವಿಷಯಗಳೇ ಇಲ್ವಾ ಅಂತ ಮಾತಾಡೋದಕ್ಕೆ. ಅಂದ್ರೆ ಟ್ಯಾಲೆಂಟ್ ಇದೆ ನಿಮ್ಗೆ, ಏನ್ ಸ್ಕಿಟ್ ಬರೆಯಕ್ ಆಗದೆ ಇರುವಷ್ಟು ಅನ್ಎಜುಕೇಟೆಡ್ಸ್ ಆಗ್ಲಿ ಅಥವಾ ದಡ್ಡರಾಗ್ಲಿ ಯಾರು ಇಲ್ಲ ನೀವು. ಆಬ್ವಿಯಸ್ಲಿ ನೀವು ಕುತ್ಕೊಂಡು ಸ್ಕಿಟ್ಗಳನ್ನ ಮಾಡಕ್ ಕುತ್ಕೊಂಡ್ರೆ ಒಳ್ಳೊಳ್ಳೆ ಸ್ಕಿಟ್ಗಳು ಮಾಡ್ಬೋದು, ಮಾಡಿ. ಸುಮ್ನೆ ಯಾವ್ದು ಚೆನ್ನಾಗಿರೋ ಸ್ಕಿಟ್ ಸಿಕ್ತಿಲ್ಲ ಅಂದ್ಬಿಟ್ಟು ಡಬಲ್ ಮೀನಿಂಗ್ ಆಡ್ ಮಾಡ್ಬಿಟ್ಟು ಏನೋ ಒಂದು ಸುಮ್ನೆ ಕಾಟಾಚಾರಕ್ ಮಾಡ್ಬಿಡೋದಲ್ಲ ಶೋನ. ಕರೆಕ್ಟ್ ಆಗಿ ಹೇಳಿದ್ರಿ. ಆ ಸ್ಕಿಟ್ಗಳನ್ನ ನೋಡಿದಾಗ ಜನಗಳು ಬೈಕೊಳಲ್ವಾ ನಿಮ್ಗೆ? ನೀವೇ ಯೋಚನೆ ಮಾಡಿ. ದಯವಿಟ್ಟು ಆದಷ್ಟು ಹೆಲ್ದಿ ಕಾಮಿಡಿಗಳನ್ನ ಕೊಡೋದಕ್ಕೆ ಟ್ರೈ ಮಾಡಿ ಜನಗಳಿಗೆ. ಸುಮ್ನೆ ಮಾತೆತ್ರ ಡಬಲ್ ಮೀನಿಂಗು, ಡಬಲ್ ಮೀನಿಂಗು ಒಳ್ಳೇದಲ್ಲ ಅದು.